ನಮಸ್ಕಾರ ಸರ್, ನಾನು ನವೀನ್ ರಸ್ತೋಗಿ ಇಮಾಮಿಯಿಂದ. ನಾನೇ ಮಾರ್ಕೆಟ್ನಿಂದ ನಿಮ್ಗೆ ಫೋನ್ ಮಾಡಿದ್ದು ಭೇಟಿ ಮಾಡೋಕ್ಕಿಂತ. ಹೇಗಿದ್ದೀರಿ ನೀವು? ಚೆನ್ನಾಗಿದ್ದೀನಿ. ಹೇಳಿ, ನೀವೇನು ಮಾತಾಡಬೇಕಿತ್ತು? ಏನಿಲ್ಲ, ಇವತ್ತು ನಾನಿಲ್ಲಿ ಮಾರ್ಕೆಟ್ ವಿಸಿಟ್ಗೆ ಬಂದಿದ್ದೆ. ನನಗನ್ಸುತ್ತೆ ಇದು ನಮ್ಮ ಒಂದು ಉತ್ತಮ ಗ್ಯಾಪ್ ಟೌನ್ ಆಗ್ಬೋದು ಅಂತ. ಇಲ್ಲಿ ಮಾರ್ಕೆಟ್ನ ಸಣ್ಣ ದೊಡ್ಡ ಎಲ್ಲಾ ಅಂಗಡಿಗಳು ಬಹಳ ಪ್ರಮಾಣದಲ್ಲಿ ನವರತ್ನ, ಬೋರೋ ಪ್ಲಸ್, ಜಂಡು ಬಾಂಬ್ ಮಾರಾಟ ಮಾಡ್ತಿವೆ. ಹಾಗಾಗಿ ನಾವು ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಮೂಲಕ ಈ ಟೌನ್ ಅನ್ನು ಡೈರೆಕ್ಟ್ ಕವರೇಜ್ ನಡಿಯಲ್ಲಿ ತರಬೇಕು ಅಂತಿದ್ದೀವಿ. ಹಾಗೋ, ನಿಮಗೆ ನಮ್ಮ ರೆಫರೆನ್ಸ್ ಎಲ್ಲಿ ಸಿಕ್ತು? ಇವತ್ತು ನಾನು 7 ಅಂಗಡಿಗೆ ಹೋಗಿದ್ದೆ. ಅಲ್ಲಿ ನಿಮ್ಮ ಡಿಸ್ಟ್ರಿಬ್ಯೂಷನ್ಗೆ ಒಳ್ಳೆ ರೆಫರೆನ್ಸ್ ಸಿಕ್ಕಿದೆ. ಹಾಗಾಗಿ ನಿಮ್ಮನ್ನು ಭೇಟಿ ಮಾಡಿಯೇ ಹೋಗೋಣ ಅನ್ಕೊಂಡೆ. ರಾಮ್ ಕಿರಾಣಾ ಸ್ಟೋರ್, ಹರಿಓಂ ಸ್ಟೋರ್, ಸುಹಾನಾ ಕಾಸ್ಮೆಟಿಕ್ಸ್ ಎಲ್ಲರೂ ನಿಮ್ಮ ಬಗ್ಗೆ ಬಹಳ ಹೇಳ್ತಿದ್ರು. ಹೌದಾ? ನಿಮಗಂತೂ ತಿಳಿದೇ ಇದೆ, ಇಮಾಮಿ ಸುಮಾರು 50 ವರ್ಷ ಹಳೆ ಕಂಪನಿ. ಮತ್ತೆ ಇಮಾಮಿಯದ್ದು ಅನೇಕ ಮಾರ್ಕೆಟ್ ಲೀಡಿಂಗ್ ಬ್ರ್ಯಾಂಡ್ಸ್ ಕೂಡ ಇವೆ. ಉದಾಹರಣೆಗೆ ಜಂಡು ಬಾಂಬ್, ಕೇಶ್ ಕಿಂಗ್ ಆಯಿಲ್, ಬೋರೋ ಪ್ಲಸ್ ಸೋಪ್, ಜಂಡು ಚ್ಯವನ್ಪ್ರಾಶ್, ಫೇರ್ ಅಂಡ್ ಹ್ಯಾಂಡ್ಸಮ್ ಮತ್ತು ಇನ್ನು ಬಹಳಷ್ಟಿವೆ. ನಿಮ್ಮ ಏರಿಯಾದಲ್ಲಿ ಹೇರ್ ಕೇರ್ ಪ್ರಾಡಕ್ಟ್ಸ್ ಮತ್ತು ಕ್ರೀಮ್ಸ್ನ ಬಿಸ್ನೆಸ್ ಬಹಳ ಚೆನ್ನಾಗಿದೆ. ಅದರಲ್ಲಿ ಅತಿ ಹೆಚ್ಚು ಬಿಸ್ನೆಸ್ ಇಮಾಮಿಯದ್ದೇ. ಆದ್ರೆ ಪರೇಶಣ್ಣ, ನೀವು ಇಮಾಮಿಯ ಸಬ್ ಡಿಸ್ಟ್ರಿಬ್ಯೂಟರ್ ಯಾಕಾಗಿಲ್ಲ? ನೋ ಥ್ಯಾಂಕ್ಸ್ ನವೀನ್. ಬೋರೋ ಪ್ಲಸ್ ಮತ್ತು ನವರತ್ನವನ್ನು ಎಲ್ಲರೂ ಹೋಲ್ಸೇಲ್ನಿಂದಲೇ ತಗೊಂಬರ್ತಾರೆ. ಅದೇನೋ ನಿಜ ಪರೇಶಣ್ಣ, ಆದ್ರೆ ಈ ಟೌನ್ನಲ್ಲಿ ಇಮಾಮಿಗೆ ಬಹಳ ಒಳ್ಳೆಯ ಪೊಟೆನ್ಷಿಯಲ್ ಇದೆ ಅಂತಾಯ್ತು. ಒಂದ್ಸಾರಿ ಇಲ್ಲಿ ಡೈರೆಕ್ಟ್ ಸಬ್ ಡಿಬಿ ಅಪಾಯಿಂಟ್ ಆಗೋದ್ರೆ ನನಗನ್ಸತ್ತೆ ರೆಗ್ಯುಲರ್ ಮಾರ್ಕೆಟ್ ವಿಸಿಟ್ ನಡೀಬಹುದು. ಮತ್ತೆ ನಿಮಗೆ ಉತ್ತಮ ಮಾರ್ಜಿನ್, ಮಂತ್ಲಿ ಸ್ಕೀಮ್ಸ್ ಹಾಗೂ ಇನ್ನುಳಿದ ಟಾಪ್ ಅಪ್ ಪ್ರೋಗ್ರಾಮ್ಸ್ ಕೂಡ ಸಿಗ್ಬೋದು. ಇದರಿಂದ ಬೇರೆ ಅಂಗಡಿಯವರಿಗೂ ಲಾಭ ಆಗ್ಬೋದು. ಆಗ ಎಲ್ಲಾ ಅಂಗಡಿಯವರು ಲೋಕಲಿ ನಿಮ್ಮಿದ್ಲೇ ಸ್ಟಾಕ್ಸ್ ಖರೀದಿಸಬಹುದು. ಈಗ ಹೇಳಿ, ಆ ಅಂಗಡಿಯವರೆಲ್ಲ ನಿಮ್ಮಿಂದ ಖರೀದಿಸ್ತಾರಾ ಇಲ್ಲ ಹೋಲ್ಸೇಲ್ನಿಂದ ಖರೀದಿಸ್ತಾರಾ? ಅದೇನೋ ಸರಿ. ಅದು ಅಲ್ಲದೆ ಸರ್, ಈ ಏರಿಯಾದಲ್ಲಿ ನಾನು ರೆಗ್ಯುಲರ್ಲಿ ಮಾರ್ಕೆಟ್ ವಿಸಿಟ್ ಮಾಡ್ತಾ ಇರ್ತೀನಿ. ಅದರಿಂದ ನಿಮ್ಮ ಸೆಕೆಂಡರಿ ಸೇಲ್ಸ್ಗೆ ಪೂರ್ತಿ ಸಪೋರ್ಟ್ ಸಿಗುತ್ತೆ. ಇನ್ನೊಂದು ವಿಚಾರ, ನಮ್ಮ ಸೂಪರ್ ಸ್ಟಾಕಿಸ್ಟ್ ನರೇಶ್ ಎಂಟರ್ಪ್ರೈಸ್ ಅವರ ಡೆಲಿವರಿ ಮತ್ತು ಮಾರ್ಕೆಟ್ ಸಪೋರ್ಟ್ ಅಂಡ್ ಸರ್ವಿಸ್ ಬಹಳ ಚೆನ್ನಾಗಿದೆ. ಹಾಗಾಗಿ ನಿಮಗೆ ಸೀಸನ್ ಅಲ್ಲಿ ಯಾವತ್ತೂ ಸಹ ಸ್ಟಾಕಿನ ಶಾರ್ಟೇಜ್ ಆಗೋದಿಲ್ಲ. ಹೌದಾ? ಆದ್ರೆ ಮತ್ತೆ ಕಂಪನಿ ಒತ್ತಡ ಹಾಕುತ್ತಲ್ಲ, ಮತ್ತೆ ಟಾರ್ಗೆಟ್ ಅಚೀವ್ಮೆಂಟ್ ಆಗ್ಬೇಕು, ಮತ್ತೆ ಒತ್ತಾಯಪೂರ್ವಕವಾಗಿ NPDದು ಬಿಲ್ಲು ಕೂಡ ಮಾಡಿಸ್ತೀರಾ ನೀವು, ಅಲ್ವಾ? ಪರೇಶಣ್ಣ, ಟಾರ್ಗೆಟ್ ಏನಿದೆಯಲ್ಲ ಅದನ್ನು ಕಂಪನಿ ಆಯಾ ಏರಿಯಾದ ಪೊಟೆನ್ಷಿಯಲ್ ನೋಡ್ಕೊಂಡೇ ಹಾಕೋದು ಮತ್ತು ಅದರ ಮೇಲೆ ಇನ್ಸೆಂಟಿವ್ ಕೂಡ ಇರುತ್ತೆ. ಮತ್ತೆ ನಾನು ಈ ಏರಿಯಾಕ್ಕೆ ಡೆಡಿಕೇಟೆಡ್ ಮಾರ್ಕೆಟ್ ರಿಪೋರ್ಟರ್ MR ಆಗಿದ್ದೀನಿ. ನಾನು ರೆಗ್ಯುಲರ್ಲಿ ಮಾರ್ಕೆಟ್ಗೆ ಹೋಗಿ ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಮಾಡ್ತೀನಿ. ಯಾಕಂದ್ರೆ ನಿಮ್ ಜೊತೆ ನನ್ನ ಇನ್ಸೆಂಟಿವ್ ಕೂಡ ಸೇರ್ಕೊಂಡಿದೆ. ಸೆಕೆಂಡರಿ ಸೇಲ್ ಮಾಡಿಲ್ಲ ಅಂದ್ರೆ ನೀವು ಕಡಿಮೆ ಸಾಮಾನು ತಗೋತೀರಿ ಹಾಗೂ ಮುಂದೆ ಬಿಸ್ನೆಸ್ ನಡೆಯೋದಿಲ್ಲ. ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟಿರಬಹುದು? ಈ ಏರಿಯಾದಲ್ಲಿ 3 ಲಕ್ಷದ ಪೊಟೆನ್ಷಿಯಲ್ ಇದೆ ಇಮಾಮಿ ಪ್ರಾಡಕ್ಟ್ನದ್ದು. ಆ ಲೆಕ್ಕದಲ್ಲಿ 2 ಲಕ್ಷ ರೂಪಾಯಿ ತನಕದ ಇನ್ವೆಸ್ಟ್ಮೆಂಟ್ ಆಗ್ಬೋದು. ಐ ಆಮ್ ನಾಟ್ ಶೂರ್. ಬಹಳ ರಿಮೋಟ್ ಲೊಕೇಶನ್ಸ್ನಲ್ಲಿ ಡೆಲಿವರಿ ಮಾಡಿಸ್ತೀರಾ ನೀವು? ಖಂಡಿತ ಇಲ್ಲ ಸರ್, ನಿಮಗೆ ಕೇವಲ ಆಕ್ಟಿವ್ ಮತ್ತು ಪೊಟೆನ್ಷಿಯಲ್ ಔಟ್ಲೆಟ್ನಲ್ಲಿ ಮಾತ್ರವೇ ಡೆಲಿವರಿ ಮಾಡಿಸ್ತೀವಿ. ಇನ್ನುಳಿದ ಕಂಪನೀಸ್ನ ಡೆಲಿವರಿ ಜೊತೆಗೆ ಇದು ಕೂಡ. ಇದರಿಂದ ನಿಮ್ಮ ಎಲೆಕ್ಟ್ರಿಸಿಟಿ, ಆಫೀಸ್, ಡೆಲಿವರಿ ಕಾಸ್ಟ್ ಎಲ್ಲವೂ ಡಿವೈಡ್ ಆಗತ್ತೆ. ಓಕೆ, ಸ್ವಲ್ಪ ಯೋಚನೆ ಮಾಡ್ತೀನಿ ನವೀನ್. ಮುಂದಿನ ವಾರ ಬನ್ನಿ, ಹೇಳ್ತೀನಿ ಆಗ. ಖಂಡಿತ ಸರ್, ನೀವೇನಾದ್ರೂ ಈ ತಿಂಗಳೇ ಕಂಪನಿಯ ಸಬ್ ಡಿಸ್ಟ್ರಿಬ್ಯೂಟರ್ ಆದ್ರೆ ಕಂಪನಿ ಎಕ್ಸ್ಟ್ರಾ ಇನ್ಸೆಂಟಿವ್ ಬೇರೆ ಕೊಡುತ್ತೆ. ಮತ್ತೆ ಮುಂದೆ ಇನ್ನೂ ಪ್ರೋಗ್ರಾಮ್ಸ್ ಇರ್ತವೆ. ಪ್ಲಸ್ ಬಿಲ್ ವ್ಯಾಲ್ಯೂ ಕೂಡ ನಿಮ್ಮ ಲೆಕ್ಕದಲ್ಲಿ ಲಾಜಿಕಲ್ ಆಗಿದೆ. ಹಾಗಾಗಿ ಈಗಲೇ ಆದ್ರೆ ಹೆಚ್ಚು ಪ್ರಾಫಿಟ್ ಇದೆ. ಆದ್ರೆ ಬಿಲ್ಲಿಂಗ್ ನಂತರ ನನ್ನ ಸ್ಟಾಕ್ ಸೇಲ್ ಆಗಿಲ್ಲ ಅಂದ್ರೆ? ಸರ್, ಇಲ್ಲಿ ನಾನು ಫುಲ್ ಟೈಮ್ MR ಆಗಿ ಅಪಾಯಿಂಟ್ ಆಗಿದ್ದೀನಿ. ಮಾರ್ಕೆಟ್ಗೆ ನನ್ನ ರೆಗ್ಯುಲರ್ ವಿಸಿಟ್ಸ್ ಇರುತ್ತೆ. ಹಾಗಾಗಿ ಸ್ಟಾಕ್ ಖಂಡಿತ ಮಾರಾಟ ಆಗತ್ತೆ. ಏನಾದ್ರೂ ತೊಂದರೆ ಇದ್ರೆ ನರೇಶ್ ಎಂಟರ್ಪ್ರೈಸ್ ಸೂಪರ್ ಸ್ಟಾಕಿಸ್ಟ್ ನ ಸಪೋರ್ಟ್ ಕೂಡ ಇದೆಯಲ್ಲ, ಅವರು ಅನೇಕ ವರ್ಷಗಳಿಂದ ನಮ್ ಜೊತೆ ಕೆಲಸ ಮಾಡ್ತಿದ್ದಾರೆ. ಓಕೆ ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇಮಾಮಿಯ ಡಿಸ್ಟ್ರಿಬ್ಯೂಷನ್ ಕೂಡ. ಒಳ್ಳೆ ಸರ್, ನಾನು ರಿಜಿಸ್ಟ್ರೇಷನ್ ನ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀನಿ. ನೀವು GST ನಂಬರ್ ಮತ್ತೆ ಇನ್ನುಳಿದ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಡಿ. ಥ್ಯಾಂಕ್ ಯು ಸೋ ಮಚ್.